14 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದ ಜಾವು AB ಆಗಿದೆ. AB ಜಾವು ವೃತ್ತ ಕೇಂದ್ರ O ನಲ್ಲಿ ಉಂಟು ಮಾಡುವ ಕೋನವು ಲಂಬ ಕೋನವಾದರೆ AOB ತ್ರಿಭುಜದ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ ಬೇಕು. ರೆಫರೆನ್ಸ್ ಡಯಾಗ್ರಾಮ್ ತಗೊಳ್ಳೋಣ, ಅರ್ಥ ಆಗ್ತದೆ ನಮಗೆ ವೃತ್ತ ಬೇಕು. ಇದು ಒಂದು ವೃತ್ತ, ಒಂದು AB ಅಂತ ಒಂದು ಜ ಅಂತಂದ್ರೆ ಕಾರ್ಡ್. ಇದು ವೃತ್ತ ಕೇಂದ್ರ ಆಗಿರಲಿ. ಸಪೋಸ್ ಇದು ಒಂದು ವೃತ್ತ ಕೇಂದ್ರ. ಏನ್ ಹೇಳ್ತದೆ ಅಂತಂದ್ರೆ 14 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದ ಜ AB. ಅಂದ್ರೆ ಇಲ್ಲೇನ್ ಜ ಬರ್ದಿದೀವಿ, ಇದರ ಹೆಸರು AB. AB ಜಾವು ವೃತ್ತ ಕೇಂದ್ರ O ನಲ್ಲಿ ಉಂಟು ಮಾಡುವ ಕೋನ ಲಂಬ ಕೋನವಾದರೆ, ಅಂದ್ರೆ ಸೆಂಟರ್ ಇದು O, ಇಲ್ಲಿ ಲಂಬ ಕೋನ ಉಂಟು ಮಾಡ್ತದಂತೆ. ಅಂದ್ರೆ ಈ ರೀತಿ ಇಲ್ಲಿಂದ ಇಲ್ಲಿಗೆ ಹೇಳಿದ್ರೆ, ಇಲ್ಲಿಂದ ಇಲ್ಲಿಗೆ ಹೇಳಿದ್ರೆ, ಇಲ್ಲಿ ಸೆಂಟರ್ ಅಲ್ಲಿ ಏನು ಆಂಗಲ್ ಫಾರ್ಮ್ ಆಗ್ತದೆ, ಇಲ್ಲಿ ಇದು ಒಂದು ಲಂಬಕೋನ 90 ಡಿಗ್ರಿ ಇದೆ. ಹಾಗಾದ್ರೆ ತ್ರಿಭುಜ AOB ಕಾಣಿಸ್ತಿದೆಯಲ್ಲ, ಈ ತ್ರಿಭುಜದ ವಿಸ್ತೀರ್ಣ ನಮಗೆ ಬೇಕಾಗಿದೆ. OA ಮತ್ತು OB ಈ ವೃತ್ತದ ತ್ರಿಜ್ಯಗಳು. ದೇ ಆರ್ ರೇಡಿಯೈ ಆಫ್ ದಿಸ್ ಸರ್ಕಲ್. ರೇಡಿಯಸ್ ಎಷ್ಟು ಸೆಂಟಿಮೀಟರ್ ಇದೆ? 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ OA 14 ಸೆಂಟಿಮೀಟರ್ ಇರ್ತದೆ, OB ಕೂಡ 14 ಸೆಂಟಿಮೀಟರ್ ಇರ್ತದೆ. ಇಲ್ಲಿ OB ನ ನಾವು ಬೇಸ್ ಅಂತ ಅನ್ಕೊಂಡ್ರೆ OA ವಿಲ್ ಬಿ ಹೈಟ್. ದೇರ್ಫೋರ್ ಪಾದ, ಈ ತ್ರಿಭುಜದ ಪಾದ ಎಷ್ಟು ಸೆಂಟಿಮೀಟರ್ ಅಂದ್ರೆ 14 ಸೆಂಟಿಮೀಟರ್, ಮತ್ತು ಎತ್ತರ ಹೈಟ್ ಎಷ್ಟು ಸೆಂಟಿಮೀಟರ್ ಅಂದ್ರೆ ಅದು ಕೂಡ 14 ಸೆಂಟಿಮೀಟರ್. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಿದೆ ಅಂತಂದ್ರೆ 1/2 ಇಂಟು ಬೇಸ್ ಇಂಟು ಹೈಟ್, ಪಾದ ಇಂಟು ಎತ್ತರ. ದಿಸ್ ಇಸ್ ಈಕ್ವಲ್ ಟು 1/2 ಇಂಟು 14 ಇಂಟು 14. 2 1 2 7 14, 14 7 98. ಸೊ 98 ಚದರ ಸೆಂಟಿಮೀಟರ್. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಒಂದು ತ್ರಿಭುಜದ ವಿಸ್ತೀರ್ಣವು 30 ಚದರ ಸೆಂಟಿಮೀಟರ್ ಆಗಿದೆ. ಒಂದು ವೇಳೆ ಆ ತ್ರಿಭುಜದ ಪಾದಕ್ಕಿಂತ ಅದರ ಎತ್ತರವು 7 ಸೆಂಟಿಮೀಟರ್ ಹೆಚ್ಚಾಗಿದ್ದರೆ ಅದರ ಪಾದದ ಅಳತೆ ಸೆಂಟಿಮೀಟರ್ಗಳಲ್ಲಿ ಬೇಕು. ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ 30 ಚದರ ಸೆಂಟಿಮೀಟರ್ ಅಂತ. ವಿಸ್ತೀರ್ಣ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು 30 ಚದರ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ಸ್. ಪಾದಕ್ಕಿಂತ ಎತ್ತರ 7 ಸೆಂಟಿಮೀಟರ್ ಹೆಚ್ಚಾಗಿದೆ. ಸಪೋಸ್ ಪಾದ ಬೇಸ್ ಏನಾದ್ರೂ x ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ರಿ. ಹಾಗಾದ್ರೆ ಎತ್ತರ ಎಷ್ಟಿರುತ್ತೆ ಅಂತಂದ್ರೆ ಹೈಟ್ ವಿಲ್ ಬಿ ಈಕ್ವಲ್ ಟು x ಪ್ಲಸ್ 7. ಯಾಕಂದ್ರೆ 7 ಸೆಂಟಿಮೀಟರ್ ಹೆಚ್ಚಾಗಿದೆ, x ಪ್ಲಸ್ 7. ಬೇಸ್ x ಆದ್ರೆ ಎತ್ತರ x ಪ್ಲಸ್ 7. ವಿಸ್ತೀರ್ಣ ಸೂತ್ರ ಏನಿದೆ ಅಂತಂದ್ರೆ 1/2 ಇಂಟು ಬೇಸ್ ಇಂಟು ಹೈಟ್, ಅಂಡ್ ದಿಸ್ ಏರಿಯಾ ಈಸ್ ಈಕ್ವಲ್ ಟು 30. 1/2 ಇಂಟು ಬೇಸ್ ಎಷ್ಟಿದೆ x, ಹೈಟ್ ಎಷ್ಟಿದೆ x ಪ್ಲಸ್ 7, ಅಂಡ್ ಇಟ್ ಈಸ್ ಈಕ್ವಲ್ ಟು 30. ಎರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x ಇಂಟು x ಪ್ಲಸ್ 7 ಈಕ್ವಲ್ ಟು 2 ಇಂಟು 30 ಇಟ್ ಈಸ್ 60. ಒಳಗಡೆ ಮಲ್ಟಿಪ್ಲೈ ಮಾಡಿ x ಇಂಟು x ಸ್ಕ್ವೇರ್ ಪ್ಲಸ್ x ಇಂಟು 7 7x, 60 ಈ ಕಡೆ ಬಂದ್ರೆ ಮೈನಸ್ 60, ಇಟ್ ಈಸ್ ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು, ವರ್ಗ ಸಮೀಕರಣ. ಮಲ್ಟಿಪ್ಲೈ ಮಾಡಿದ್ರೆ 60 ಬರಬೇಕು, ಮೈನಸ್ 60 ಬರಬೇಕು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ 7 ಬರಬೇಕು. 12 5 60, 12 5 60, 12 5 ಹೋದ್ರೆ 7. ಬಟ್ ಮೈನಸ್ ಬರ್ಬೇಕಲ್ಲ, ಇಲ್ಲಿ ಮೈನಸ್ ಹಾಕಿದ್ರೆ ಮೈನಸ್ 7 ಆಗ್ತದೆ, ಬಟ್ ನನಗೆ ಪ್ಲಸ್ 7 ಬೇಕು. ಸೊ ಇಲ್ಲಿ ಮೈನಸ್ ಹಾಕೋಣ. 12 5 ಹೋದ್ರೆ 7, ಪ್ಲಸ್ 12 ಇಂಟು ಮೈನಸ್ 5 ಅಂದ್ರೆ ಮೈನಸ್ 60 ಆಗ್ತದೆ. ಹಾಗಾಗಿ 7ನ್ನ 12 ಮೈನಸ್ 5 ಅಂತ ಬರೀಬಹುದು. ಮಿಡಲ್ ಟರ್ಮ್ ಸ್ಪ್ಲಿಟಿಂಗ್ ಮೆಥಡ್ ಯೂಸ್ ಮಾಡ್ತಿದ್ದೀನಿ. x ಸ್ಕ್ವೇರ್ ಪ್ಲಸ್ 7x ಮೈನಸ್ 60 ಈಕ್ವಲ್ ಟು 0 ಅಂತ ಇತ್ತು. x ಸ್ಕ್ವೇರ್ ಆಸ್ ಇಟ್ ಈಸ್. ಈ 7x ಅನ್ನ ಪ್ಲಸ್ 12x
ಮೈನಸ್ 5x ಅಂತ ಬರೆಯೋಣ, ಮೈನಸ್ 60 ಆಸ್ ಇಟ್ ಈಸ್ ಅಂಡ್ ಇಟ್ ಈಸ್ ಈಕ್ವಲ್ ಟು 0. ಈಗ ಈ ಎರಡು ಟರ್ಮ್ ಇಂದ ಎಕ್ಸ್ ನ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 12, ಈ ಎರಡು ಟರ್ಮ್ ಇಂದ ಮೈನಸ್ 5 ನ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 12 ಇಟ್ ಈಸ್ ಈಕ್ವಲ್ ಟು 0. ಅಗೇನ್ ಎಕ್ಸ್ ಪ್ಲಸ್ 12 ಕಾಮನ್ ಆಗಿರೋದ್ರಿಂದ ಕಾಮನ್ ತೆಗಿರಿ, ಎಕ್ಸ್ ಪ್ಲಸ್ 12 ಹೊರಗಡೆ ಬಂದ್ರೆ ಎಕ್ಸ್ ಮೈನಸ್ 5 ಮತ್ತೊಂದು ಬ್ರಾಕೆಟ್ ಅಲ್ಲಿ ಉಳಿತು, ಇಟ್ ಈಸ್ ಈಕ್ವಲ್ ಟು 0. Product of two real numbers is equal to 0 implies either x plus 12 is 0 or x minus 5 is 0. ಈ ಬ್ರಾಕೆಟ್ 0 ಆಗಿರಬೇಕಿಲ್ಲ, ಈ ಬ್ರಾಕೆಟ್ 0 ಆಗಿರಬೇಕು. x plus 12 0 ಆದ್ರೆ x equal to minus 12 ಆಗಿರ್ತದೆ, ಇಲ್ಲ x minus 5 equal to 0 ಆದ್ರೆ x equal to 5 ಆಗಿರ್ತದೆ. Since x is a length, it cannot be in negative. ಸೊ ಒಂದು ನೆಗೆಟಿವ್ ನಂಬರ್ ಆಗಿರಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ x ನ ಬೆಲೆ ಏನಾಗಿರ್ಬೇಕು ಅಂತಂದ್ರೆ 5a ಆಗಿರಬೇಕು. ಇಲ್ಲಿ ನಮ್ಗೆ ಬೇಕಾಗಿರೋದು ಪಾದನ ಎತ್ತರನ, ಅದು ಇಂಪಾರ್ಟೆಂಟ್. ಪಾದ ಅಂತಂದ್ರೆ ಪಾದನ ನಾವು ಎಕ್ಸ್ ಅಂತ ಬರೆದಿರೋದ್ರಿಂದ ಇಲ್ಲೂ ಕೂಡ ಎಕ್ಸ್ ಬೆಲೆ ಬಂದಿರೋದ್ರಿಂದ ಪಾದ ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. ಎತ್ತರ ಅಂತ ಕೇಳಿದ್ರೆ ಇಲ್ಲಿ ಹಾಕ್ಬೇಕಾಗ್ತದೆ 5 ಪ್ಲಸ್ 7 12 ಎತ್ತರ ಆಗ್ತದೆ. ನಮಗೆ ಪಾದ ಬೇಕಾಗಿರೋದ್ರಿಂದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 5, therefore ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಒಂದು ವಜ್ರಾಕೃತಿಯ ಕರ್ಣಗಳು 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆದರೆ ಅದರ ಬಾಹು. ಸೇಮ್ ಇದೇ ರೀತಿ ಒಂದು ಕ್ವಶನ್ ಇತ್ತು, ಇದೇ ವ್ಯಾಲ್ಯೂಸ್ ಕೂಡ ಇತ್ತು. ಆಲ್ರೆಡಿ ನಾನು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಆದರೆ ಅಲ್ಲಿ ಇದಕ್ಕಿಂತ ಒಂದು ಕ್ವಶನ್ ಸ್ವಲ್ಪ ರೆಡ್ಯೂಸ್ ಮಾಡಿದ್ದ. ಏನು ಅಂತಂದ್ರೆ ಇದೇ ವ್ಯಾಲ್ಯೂಸ್ ಕೊಟ್ಟಿದ್ದ, ಕರ್ಣಗಳು 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಕೊಟ್ಟಿದ್ದ, ಆದ್ರೆ ಅಲ್ಲಿ ಸುತ್ತಳತೆ ಕೇಳಿದ್ದ. ಇಲ್ಲಿ ಬರೀ ಬಾಹು ಮಾತ್ರ ಕೇಳಿದ್ದಾನೆ. ಅಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ಸುತ್ತಳತೆ ಕೇಳಿದ್ದ. ಹೆಂಗ್ ಸಾಲ್ವ್ ಮಾಡಬೇಕು? ಇದು ಒಂದು ಸಪೋಸ್ ಇದು ವಜ್ರಾಕೃತಿ ಅಂತ ಅನ್ಕೊಳ್ರಿ, ಇದು ವಜ್ರಾಕೃತಿ. ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಇರಬೇಕು ಇಲ್ಲಿ, ಯಾಕಂದ್ರೆ ಡಯಾಗ್ನಲ್ಸ್ ಕರ್ಣಗಳು ಒಂದು 6 ಸೆಂಟಿಮೀಟರ್ ಇದ್ರೆ ಇನ್ನೊಂದು 8 ಸೆಂಟಿಮೀಟರ್ ಇದೆ. ಸಪೋಸ್ ಈ ಕರ್ಣ ಇದು ಆಕ್ಚುಲಿ ಸ್ಕ್ವೇರ್ ತರ ಇರಬೇಕು, ಸ್ವಲ್ಪ ರೆಕ್ಟಾಂಗಲ್ ತರ ಆಗಿದೆ. ಇದು 8 ಸೆಂಟಿಮೀಟರ್ ಇರ್ತಕ್ಕಂಥ ಕರ್ಣ, ಮತ್ತೆ ಎರಡು ಪರ್ಪೆಂಡಿಕ್ಯುಲರ್ ಆಗಿ ಕಟ್ ಆಗ್ತವೆ. ಮತ್ತೊಂದ್ಸರಿ ಡ್ರಾ ಮಾಡಿರಿ ನೀಟಾಗಿ. ರೈಟ್, ಇದು ಓಕೆ. ಇದು 8 ಸೆಂಟಿಮೀಟರ್ ಕರ್ಣ, ಇದು 6 ಸೆಂಟಿಮೀಟರ್ ಕರ್ಣ. ಯಾಕೆ ಇದು ಇಷ್ಟು ಸ್ಪೆಸಿಫಿಕ್ ಆಗಿ ಮಾಡ್ತಿದ್ದೀನಿ ನಾನು ಅಂತಂದ್ರೆ, ಪ್ರಾಪರ್ಟಿ ಏನಿದೆ ಅಂದ್ರೆ ಕರ್ಣಗಳು ಒಂದಕ್ಕೊಂದು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಂತವು, ಕಟ್ ಮಾಡ್ತಾವು, ಇಂಟರ್ಸೆಕ್ಟ್ ಮಾಡ್ಕೊಂತವೆ, ಮತ್ತು ಅವು ಪರ್ಪೆಂಡಿಕ್ಯುಲರ್ ಆಗಿ ಕಟ್ ಮಾಡ್ತಾವು. ಅದು ವಿಶೇಷ ಎಲ್ಲಿ ವಜ್ರಾಕೃತಿನಲ್ಲಿ. ಇದು 8 ಸೆಂಟಿಮೀಟರ್ ಅಂದ್ರೆ ಮೇಲೆ 4 ಸೆಂಟಿಮೀಟರ್ ಇರ್ತದೆ, ಕೆಳಗೆ 4 ಸೆಂಟಿಮೀಟರ್ ಇರ್ತದೆ. ಇದು 6 ಸೆಂಟಿಮೀಟರ್ ಕರ್ಣ ಆದ್ರೆ ಇದು 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಆಗಿ ಡಿವೈಡ್ ಮಾಡ್ತದೆ. ಇಲ್ಲಿ 90 ಡಿಗ್ರಿ ಇರುತ್ತೆ. ಇದು ಇಲ್ಲಿ ಒಂದು ಟ್ರಯಾಂಗಲ್ ಬಂತು, ಈ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್, ಮತ್ತು ಸೈಡ್ಗಳು ಯಾವ ರೀತಿ ಇದೆ ನೋಡಿ. ಇಲ್ಲಿ 4 ಸೆಂಟಿಮೀಟರ್ ಇದ್ರೆ ಇದು 3 ಸೆಂಟಿಮೀಟರ್ ಇದೆ, ಮತ್ತು ಇದು 90 ಡಿಗ್ರಿ ಇದೆ ಅಂತಂದ್ರೆ ಹೈಪಾಟ್ನಸ್ ಎಷ್ಟು ಸೆಂಟಿಮೀಟರ್ ಇರ್ತದೆ ಅಂದ್ರೆ 5 ಸೆಂಟಿಮೀಟರ್ ಇರ್ತದೆ. ಯಾಕಂದ್ರೆ 3, 4, 5 ಅನ್ನೋದು ಪೈಥಾಗೊರನ್ ಟ್ರಿಪ್ಲೆಟ್ಸ್, ಪೈಥಾಗೊರನ್ ತ್ರಿವಳಿಗಳು ಅಂತ ಕರಿತೀವಲ್ಲ. ಹಾಗಾಗಿ ಹೈಪಾಟ್ನಸ್ ವಿಕರ್ಣ 5 ಸೆಂಟಿಮೀಟರ್ ಇರಲೇಬೇಕು. ಹಿಂದಿನ ಕ್ವಶನ್ ಅಲ್ಲಿ ಏನ್ ಕೇಳಿದ್ದ ಅಂತಂದ್ರೆ, ಹಿಂದಿನ ಕ್ವಶನ್ ಅಂತಂದ್ರೆ ಇದೇ ರೀತಿಯ ಕ್ವಶನ್ ಒಂದು ಕೇಳಿದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಿ ಸುತ್ತಳತೆ ಕೇಳಿದ್ದ. ಸುತ್ತಳತೆ ಅಂದ್ರೆ ಇಲ್ಲಿ 5 ಸೆಂಟಿಮೀಟರ್ ಇದೆ ಅಂದ್ರೆ ಇಲ್ಲೂ 5, ಇಲ್ಲೂ 5, ಇಲ್ಲೂ 5, 5, 4, 20 ಅನ್ನೋದು ಅಲ್ಲಿ ಆನ್ಸರ್ ಆಗಿತ್ತು. ಇಲ್ಲಿ ಸುತ್ತಳತೆ ಕೇಳಿಲ್ಲ, ಜಸ್ಟ್ ಬಾಹುವಿನ ಅಳತೆ ಮಾತ್ರ ಕೇಳಿರೋದು. ಹಾಗಾಗಿ 5 ಸೆಂಟಿಮೀಟರ್ ಅನ್ನೋದು ಆನ್ಸರ್, ಆಪ್ಷನ್ 2 ಕರೆಕ್ಟ್. ಇದು ಪೈಥಾಗೊರಸ್ ತ್ರಿವಳಿಗಳು ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದಕ್ಕೆ ಹೆಸರು ಕೊಟ್ಕೊಂಡ್ಬಿಡ್ರಿ, ABC ತ್ರಿಭುಜ. ಸೊ ಪೈಥಾಗೊರಸ್ ಥಿಯರಂ ಪ್ರಕಾರ AC ಸ್ಕ್ವೇರ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಆಗಿರ್ತದೆ. ದಿಸ್ ಈಸ್ ಈಕ್ವಲ್ ಟು AB is 4, so 4 ಸ್ಕ್ವೇರ್, BC is 3, so 3 ಸ್ಕ್ವೇರ್, 4 ಸ್ಕ್ವೇರ್ is 16, 3 ಸ್ಕ್ವೇರ್ is 9,
16 + 9 is 25. ಇದೇನಿದು AC ಸ್ಕ್ವೇರ್. AC ಸ್ಕ್ವೇರ್ 25 ಆದ್ರೆ AC will be equal to ±√25. That is nothing but ±5. So AC ಅನ್ನೋದು ಒಂದು ಲೆಂತ್ ಆಗಿರೋದ್ರಿಂದ AC cannot be negative. Therefore +5 is the answer. So ಇಷ್ಟೆಲ್ಲಾ ಎಕ್ಸ್ಪ್ಲನೇಷನ್ ಬದಲಿಗೆ ಟ್ರಿಪ್ಲೆಟ್ಸ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ನಮಗೆ ಸಿಕ್ಬಿಡ್ತದೆ. ಆಪ್ಷನ್ 2 is the correct option. ನೆಕ್ಸ್ಟ್ ಕ್ವಶನ್, ಒಂದು ಘನದ ಗಾತ್ರವು 1728 ಘನ ಸೆಂಟಿಮೀಟರ್ ಆದರೆ ಅದರ ಬಾಹು ಕ್ಯೂಬ್ ಕೊಟ್ಟು ಅದರ ಒಂದು ಸೈಡ್ ಕೇಳಿದ್ರೆ ಕ್ಯೂಬ್ ರೂಟ್ ಫೈಂಡ್ ಮಾಡಿಬಿಡಿ ಆಗ್ಬಿಡ್ತದೆ. ಯಾಕಂದ್ರೆ ಘನ ಅಂತಂದ್ರೆ ಸಪೋಸ್ ಒಂದು ಸೈಡ್ ನ ಲೆಂತ್ ಸಪೋಸ್ ಎಲ್ ಆಗಿತ್ತು ಅಂತಂದ್ರೆ ವಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮುಲಾ ಏನಾಗ್ತದೆ ಎಲ್ ಇಂಟು ಎಲ್ ಇಂಟು ಎಲ್, ದಟ್ ಈಸ್ ಎಲ್ ಕ್ಯೂಬ್. ಎಲ್ ಕ್ಯೂಬ್ ಈಕ್ವಲ್ ಟು 1728. ಸೊ ಎಲ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ಘನಮೂಲ 1728. ವರ್ಗಮೂಲ ಘನಮೂಲ ಕಂಡುಹಿಡಿಯೋದನ್ನ ಸ್ಟಾರ್ಟಿಂಗ್ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಘನಮೂಲನ್ನ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ಹೇಳಿದ್ದೀನಿ. 2 8s are 16, 2 6s are 12, 2 4s are 8. 2 4s are 8, 2 3s are 6, 2 2s are 4, 2 2s are 4, 2 4, 2 1 2, 2 6 12, 2 1 2, 2 8 14 ಅಂತ ಹೊಡಿಬೇಡ್ರಿ. ಯಾಕಂದ್ರೆ ಇಲ್ಲಿ ನೋಡಿ 216ನ್ನ 2ರಿಂದ ಭಾಗಿಸುವಾಗ 2 1 2 0, ಈ 1ನ ಕೆಳಗಡೆ ತಗೊಂಡ್ರೆ 2 0 0 ಅಂತ ತಗೋಬೇಕು. ಯಾಕಂದ್ರೆ 2 1 2 ಜಾಸ್ತಿ ಆಗ್ತದೆ. ಸೊ 1 ಅಂತ ತಗೊಂಡು ಆದ್ಮೇಲೆ ನೆಕ್ಸ್ಟ್ 2 8 16, ಇಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. 2 8 16 ಅಂತ 18 ಮಾಡಿದ್ರಿ ಅಂತಂದ್ರೆ ತಪ್ಪಾಗ್ತದೆ. ಸೊ 2 0 2 8 16, 2 5 10, 2 4 8, 2 7 4, 2 7 14, 2ರಿಂದ ಹೋಗಲ್ಲ, 3 9 27, 3 3 9, 3 1 3. ಈ ರೀತಿ ಆದ್ಮೇಲೆ ವರ್ಗಮೂಲ ಆದ್ರೆ 2 2 2 2 ನಂಬರ್ಗಳದ್ದು ಒಂದು ಗ್ರೂಪ್ ಮಾಡಿ ಒಂದೊಂದು ನಂಬರ್ ತಗೊಂಡು ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಘನಮೂಲ ಕಂಡುಹಿಡಿಬೇಕಲ್ಲ, ಹಾಗಾಗಿ ಸೇಮ್ ನಂಬರ್ಗಳದ್ದು 3 3 ನಂಬರ್ಗಳದ್ದು ಗ್ರೂಪ್ ಮಾಡ್ತೀವಿ. ಈ 3 ಒಂದು ಗ್ರೂಪ್ ಆದ್ರೆ ಈ 3 ಒಂದು ಗ್ರೂಪ್, ಈ 3 ಒಂದು ಗ್ರೂಪ್. ಈ 3ರಿಂದ ಒಂದು ನಂಬರ್ ಹೊರಗಡೆ ಬರಲಿ, ಈ 3ರಿಂದ ಒಂದು ನಂಬರ್ ಹೊರಗಡೆ ಬರಲಿ, ಈ 3ರಿಂದ ಒಂದು ನಂಬರ್ ಹೊರಗಡೆ ಬರಲಿ. ಈಗ ಗುಣಾಕಾರ ಮಾಡ್ರಿ. 2 7 4, 4 3 12. ಸೊ 1728 ಅನ್ನೋದು 12ರ ಘನ. ಸೊ ಆಪ್ಷನ್ 2 ಕರೆಕ್ಟ್. ಅದು ಗೊತ್ತಾಗಿಲ್ಲ ಅಂತ ಅಂದ್ಕೊಂಡ್ರೆ ಘನಮೂಲ ಕಂಡುಹಿಡಿಬೇಕು ಅನ್ನೋದು ಗೊತ್ತಾಗುತ್ತೆ. ಹೌದಾ? ಘನಮೂಲ ಕಂಡುಹಿಡಿಬೇಕು ಅಂದ್ರೆ ರಿವರ್ಸ್ ಪ್ರೋಸೆಸ್. ಇದರ ಘನ 14ರ ಘನ 1728 ಆಗಿರ್ಬೇಕು, ಅಥವಾ 12ರ ಘನ 1728 ಆಗಿರ್ಬೇಕು. ಈ ರೀತಿ ನಾವು ರಿವರ್ಸ್ ಪ್ರೋಸೆಸ್ ಯೂಸ್ ಮಾಡಿದ್ರು ಕೂಡ ಆಗ್ತದೆ. ಹೆಂಗಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದೆ ಅಂತಂದ್ರೆ ವರ್ಗದಲ್ಲಿ 4 4 16, ಬಿಡಿ ಸ್ಥಾನದಲ್ಲಿ 6 ಇರ್ತದೆ. ಮತ್ತೆ ಇದಕ್ಕೆ 14ನ ಗುಣಿಸೋದ್ರಿಂದ 6 4 24, ಅಂದ್ರೆ ಬಿಡಿ ಸ್ಥಾನದಲ್ಲಿ 4 ಇರ್ತದೆ. ಬಟ್ ಇಲ್ಲಿ ಬಿಡಿ ಸ್ಥಾನದಲ್ಲಿ 8 ಇದೆ. ಸೊ ಫಸ್ಟ್ ಆಪ್ಷನ್ ರಾಂಗು. ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದ್ರೆ 12ರ ವರ್ಗ 12 ಬಿಡಿ ಸ್ಥಾನದಲ್ಲಿ 2 ಇದೆ ಅಂದ್ರೆ 2 2 4, ಬಿಡಿ ಸ್ಥಾನದಲ್ಲಿ 4. ಇದಕ್ಕೆ ಮತ್ತೆ 12ರಿಂದ ಗುಣಿಸೋದ್ರಿಂದ ಬಿಡಿ ಸ್ಥಾನದ ಅಂಕಿಗಳನ್ನು ಗುಣಿಸಿದಾಗ 4 2 8, ಅಂದ್ರೆ ಬಿಡಿ ಸ್ಥಾನದಲ್ಲಿ 8 ಬರಬೇಕು. ಸೊ ಇದರ ಬಿಡಿ ಸ್ಥಾನದಲ್ಲಿ 8 ಇದೆ. ಸೊ 12 ಆಗಂತ ಚಾನ್ಸ್ ಇದೆ ಅಂತ ಅನ್ಕೋಬೇಕು. ಆಮೇಲೆ 13ಕ್ಕೆ ಬಂದ್ರೆ ಬಿಡಿ ಸ್ಥಾನದಲ್ಲಿ 3 ಇದೆ. ಸೊ ವರ್ಗ ಮಾಡಿದಾಗ 9 ಬರ್ತದೆ, ಘನ ಮಾಡಿದಾಗ 9 3 27 ಬರ್ತದೆ ಬಿಡಿ ಸ್ಥಾನದಲ್ಲಿ. ಸೊ ಇಲ್ಲಿ ಬರಲ್ಲ. ಸೊ ಆಪ್ಷನ್ 3 ರಾಂಗ್. ಅದೇ ರೀತಿ ಬಿಡಿ ಸ್ಥಾನದಲ್ಲಿ 6 ಇದೆ ಅಂತಂದ್ರೆ ನೀವು ಎಷ್ಟು ಸಾರಿನಾದ್ರೂ ಗುಣಾಕಾರ ಮಾಡಿ ಬಿಡಿ ಸ್ಥಾನದಲ್ಲಿ 6 ಬರುತ್ತೆ. therefore ಫೋರ್ತ್ ಆಪ್ಷನ್ ಕೂಡ ರಾಂಗ್. ಈ ರೀತಿನಾದ್ರೂ ಮಾಡಬಹುದು. ಈಗೇನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಈ ರೀತಿನಾದ್ರೂ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಒಂದು ವೃತ್ತದ ಪರಿಧಿ ಮತ್ತು ಒಂದು ಚೌಕದ ಸುತ್ತಳತೆಗಳು ಸಮನಾಗಿವೆ. ಚೌಕದ ಬಾಹು 11 ಸೆಂಟಿಮೀಟರ್ ಆದರೆ ಅರ್ಧ ವೃತ್ತದ ವಿಸ್ತೀರ್ಣ ಕಂಡುಹಿಡಿಬೇಕು. ಸರಿ, ಈಗ ಏನೇನು ಈಕ್ವಲ್ ಆಗಿದೆ ಅಂದ್ರೆ ವೃತ್ತದ ಪರಿಧಿ ಅಂದ್ರೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ 2πr. ದಿಸ್ ಈಸ್ ಈಕ್ವಲ್ ಟು ಚೌಕದ ಸುತ್ತಳತೆ 4 ಟೈಮ್ಸ್ ಆಫ್ ಸೈಡ್. ಎಸ್, ಇದು 4 ಟೈಮ್ಸ್ ಆಫ್ ಸೈಡ್. ಇಲ್ಲಿ ಹೇಳಿದ್ರೆ ಚೌಕದ ಬಾಹು 11 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಸೊ 2πr ಈಕ್ವಲ್ ಟು 4 × 11. ಯಾಕಂದ್ರೆ ಸೈಡ್ ಅಲ್ಲ ಇದು, ಎಸ್ ಅಂದ್ರೆ. ಸೊ 11 4 44, ಈ ಕಡೆ 2πr ಇದೆ. ರೇಡಿಯಸ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ 44/2π. 2 1 2 22. ದಿಸ್ ಈಸ್ ಈಕ್ವಲ್ ಟು 22/π ಅಂದ್ರೆ 22/7. ಈ 22/7 ಅನ್ನೋದು ಕೆಳಗಡೆ ಛೇದದಲ್ಲಿ ಇರೋದ್ರಿಂದ ವ್ಯುತ್ಕ್ರಮ ಆಗ್ತದೆ 7/22 ಅಂತ. ಸೊ ಈ 22 ಕ್ಯಾನ್ಸಲ್ ಆದ್ರೆ r ಈಕ್ವಲ್ ಟು 7 ಸೆಂಟಿಮೀಟರ್. ಅಂದ್ರೆ
ಈ ವೃತ್ತದ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಇದೆ ಅಂತಂದ್ರೆ 7 ಸೆಂಟಿಮೀಟರ್ ಇದೆ. ನನಗೆ ಬೇಕಾಗಿರೋದು ಅರ್ಧ ವೃತ್ತದ ವಿಸ್ತೀರ್ಣ. ಒಟ್ಟು ವೃತ್ತದ ವಿಸ್ತೀರ್ಣ ಸೂತ್ರ ಏನು ಅಂತಂದ್ರೆ ಪೈ ಆರ್ ಸ್ಕ್ವೇರ್. ಅರ್ಧ ವೃತ್ತದ ವಿಸ್ತೀರ್ಣ ಅಂದ್ರೆ ಈ ಪೈ ಆರ್ ಸ್ಕ್ವೇರ್ಗೆ ಅರ್ಧ, ಪೈ ಆರ್ ಸ್ಕ್ವೇರ್ ಬೈ 2. ದಿಸ್ ಈಸ್ ಈಕ್ವಲ್ ಟು ಪೈ ಅಂತಂದ್ರೆ 22/7 ಇಂಟು ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದ್ರೆ 7 ಸೆಂಟಿಮೀಟರ್ ಇದೆ, 7 ಇಂಟು 7 ಸ್ಕ್ವೇರ್ ಇರೋದ್ರಿಂದ 2 ಸರಿ ಬರ್ಕೊಂಡಿದ್ದೀನಿ. ಡಿವೈಡೆಡ್ ಬೈ 2, ಇಲ್ಲಿ 2 ಬರ್ತದಿಲ್ಲ, ಇದು 7 7 ಕ್ಯಾನ್ಸಲ್ ಆಯ್ತು, 2 ಒಂದೇ 2 11. ಸೊ 11 7 77. ಸೊ 77 ಚದರ ಸೆಂಟಿಮೀಟರ್. ಆಪ್ಷನ್ 2 ಕರೆಕ್ಟ್. 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 1 ಸೆಂಟಿಮೀಟರ್ ಬಾಹುಗಳುಳ್ಳ 3 ಘನಗಳನ್ನು ಕರಗಿಸಿ ಒಂದು ಹೊಸ ಘನವನ್ನು ತಯಾರಿಸಿದರೆ ಆ ಘನದ ಬಾಹು. ಒಂದೇ ಘನದ ಬಾಹು ಎಷ್ಟು ಅಂದ್ರೆ 6 ಸೆಂಟಿಮೀಟರ್. ಅಂದ್ರೆ ಅದರ ಘನಫಲ ಎಷ್ಟು ಅಂದ್ರೆ R6³ ಪ್ಲಸ್ ಕರಗಿಸ್ತಾ ಇದ್ದೀವಿ 3 ಸೇರಿಸಿ. 8 ಸೆಂಟಿಮೀಟರ್ ಬಾಹುವುಳ್ಳ ಘನದ ಘನಫಲ ಎಷ್ಟು ಅಂದ್ರೆ 8³ ಪ್ಲಸ್ 1 ಸೆಂಟಿಮೀಟರ್ ಇದೆ ಅದರದ್ದು 1³ 3ರ ಘನ 6³ ಅಂದ್ರೆ 6 36 216 ಬರ್ತದೆ. 36 ಇಂಟು 6, 6 36, 6 18, 321. 8³ ಅಂದ್ರೆ 8 8 64 ಇಂಟು 8, 8 4 32, 8 48, 3 51, 512. 1³ ಅಂದ್ರೆ 1, 6 2 8, 1 9, 1 1 2, 2 ಪ್ಲಸ್ 5 7. ಸೊ 729 ಅನ್ನೋದು ಕರಗಿಸಿ ಆದ್ಮೇಲೆ ಒಂದು ಘನ ಮಾಡಿದ್ವಲ್ಲ ಅದರ ಘನಫಲ ಇದು. ಹಾಗಾದ್ರೆ ಇದರ ಒಂದು ಬಾಹು ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮತ್ತೆ ಆಸ್ ಇಟ್ ಈಸ್ ಕ್ಯೂಬ್ ರೂಟ್ ಆಫ್ 729, 729ರ ಘನಮೂಲ. ಮತ್ತೆ ಸೇಮ್ ಪ್ರೊಸೆಸ್ ಯೂಸ್ ಮಾಡಬಹುದು ನೀವು. ಇಲ್ಲಿ ಬಿಡಿ 8 ಇದೆ ಅಂತಂದ್ರೆ 8 8 64, 512 ಬರ್ತದೆ. ಸೊ 4th ಆಪ್ಷನ್ ರಾಂಗ್. ಇನ್ನು 7 ಬಂದ್ರೆ 7 7 49, 7 7 49 ಬಂತು. ಅದಕ್ಕೆ ಮತ್ತೆ 7ರಿಂದ ಗುಣಿಸಿದ್ರೆ 7 9 63, ಬಿಡಿಸ್ತಂದ್ರೆ 3 ಬಂತು. ಇಲ್ಲಿ ಬಿಡಿಸ್ತಂದ್ರೆ 9 ಇರಬೇಕು. ಸೊ ಫಸ್ಟ್ ಆಪ್ಷನ್ ರಾಂಗ್. 11 ಇದೆ, 11ರ ವರ್ಗ 121, ಮತ್ತೆ 11 ಮಾಡಿದ್ರೆ ಬಿಡಿಸ್ತಂದ್ರೆ 1 1 ಇದ್ರೆ ಆನ್ಸರ್ ಅಲ್ಲಿ ಬಿಡಿಸ್ತಂದ್ರೆ 1 ಬರ್ತದೆ. ಸೊ ಆಪ್ಷನ್ 2 ಕೂಡ ರಾಂಗ್. ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಇದು ಜಸ್ಟ್ ಆಪ್ಷನ್ಸ್ ನೋಡಿ ವೆರಿಫೈ ಮಾಡಿದ್ದು. ಈಗ ಆಕ್ಚುಲ್ ಆಗಿ ಘನಮೂಲ ಕಂಡು ಹಿಡಿದು ಚೆಕ್ ಮಾಡೋಣ. 729, 3 7 6, 3 4 12, 3 3 9, 3 8 24, 3 1 3, ಇದು 3 ಆಕ್ಚುಲಿ, 3 7 6, 3 7 21, 3 9 27, 3 3 9, 3 1 3. ಈ 3 ಒಂದು ಗ್ರೂಪ್, ಈ 3 ಒಂದು ಗ್ರೂಪ್. ಯಾಕಂದ್ರೆ ಕ್ಯೂಬ್ ರೂಟ್ ಫೈಂಡ್ ಮಾಡ್ತಿದ್ದೀವಿ. ಈ 3ರಿಂದ 1 ನಂಬರು, ಈ 3ರಿಂದ 1 ನಂಬರು ಗುಣಾಕಾರ ಮಾಡಿ 3 3 9. ಸೊ ಬಂತಲ್ಲ 9. ಕರೆಕ್ಟ್ ಆನ್ಸರ್ ಈಸ್ 9. ನೆಕ್ಸ್ಟ್ ಕ್ವಶನ್ಸ್ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ.